ನಮಸ್ಕಾರ ಗೆಳೆಯರೆ. ಈ ಚೀನಾ ಯಾವತ್ತಿಗೂ ಭಾರತದ ಶಕ್ತಿಯನ್ನ ಹೊಗಳುವುದಿಲ್ಲ. ಆದರೆ ಚೀನಾದ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆಯ ನಾಯಕ ಭಾರತೀಯ ನೌಕಾಪಡೆಯ ಬಗ್ಗೆ ಹೇಳಿದ ಮಾತು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಯಾಕಂದ್ರೆ ಚೀನಾದ ನೌಕಾಪಡೆಯ ಮನಸ್ಸಿನಲ್ಲಿ ಭಾರತೀಯ ನೌಕಾಪಡೆಯ ಭಯ ನ್ಯಾಟೋಗಿಂತಲೂ ಹೆಚ್ಚು ಇದೆ ಎಂಬುದು ಇದೇ ಮೊದಲ ಬಾರಿಗೆ ಬಹಿರಂಗವಾಗಿದೆ. ಅಂದ್ರೆ ಈ ಚೀನಾಗೆ ನ್ಯಾಟೋಗಿಂತಲೂ ಭಾರತೀಯ ನೌಕಾಪಡೆಯ ಬಗ್ಗೆ ಹೆಚ್ಚು ಆತಂಕವಿದೆ. ಚೀನಿ ನೌಕಾಪಡೆಯ ಮಾಜಿ ಕ್ಯಾಪ್ಟನ್ ಗಾವೋಕೆ ಅವರು ಚೀನಾದ ಅತ್ಯಂತ ಶಕ್ತಿಶಾಲಿ ವಿಧ್ವಂಸಕ ಅಂತ ಹೇಳಲಾಗುವ ಟೈಪ್ 055 ಮೊದಲ ಕ್ಯಾಪ್ಟನ್ ಆಗಿದ್ರು. ಚೀನಾ ತನ್ನ ಟೈಪ್ 055 ವಿಧ್ವಂಸಕ ಏಷ್ಯಾದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಿಕೊಳ್ಳುತ್ತದೆ. ಆದ್ರೆ ಈಗ ಗಾವೋಕೆ ಅವರೇ ಭಾರತೀಯ ನೌಕಾಪಡೆಯನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಸಂಕೀರ್ಣ ಕೆಲಸ ಅಂತ ಬಹಿರಂಗಪಡಿಸಿದ್ದಾರೆ. ಚೀನಾ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಸ್ಟಡೀಸು ತನ್ನ ವರದಿಯೊಂದರಲ್ಲಿ ಚೀನಿ ನೌಕಾಪಡೆಯ ಯುದ್ಧ ನೌಕೆಗಳ ಕ್ಯಾಪ್ಟನ್ಗಳು ನ್ಯಾಟೋಗಿಂತಲೂ ಭಾರತವನ್ನ ದೊಡ್ಡ ಸವಾಲು ಅಂತ ಪರಿಗಣಿಸಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿದೆ. ಆಕ್ಚುಲಿ ಗೆಳೆಯರೆ, ಈ ಸಂಪೂರ್ಣ ಸುದ್ದಿಯು ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರೂಟೆ ಅವರ ಹೇಳಿಕೆಯಿಂದ ಪ್ರಾರಂಭವಾಗ್ತದೆ. ಈ ಮಾರ್ಕ್ ರೂಟೆ ಅವರು ಚೀನಾ ತೈವಾನ್ ಮೇಲೆ ದಾಳಿ ಮಾಡುವ ಮೊದಲು ಚೀನಾ ದೊಡ್ಡ ಪ್ರಮಾಣದಲ್ಲಿ ರಷ್ಯಾವನ್ನ ಬಳಸಿಕೊಳ್ಳುತ್ತದೆ ಅನ್ನೋದನ್ನ ಹೇಳಿದರು. ಚೀನಾದ ಹೇಳಿಕೆಯ ಮೇಲೆ ರಷ್ಯಾ ನ್ಯಾಟೋವನ್ನ ತನ್ನ ದಾಳಿಯಿಂದ ಕಟ್ಟಿ ಹಾಕ್ತದೆ ಹಾಗೂ ಆಗ ಚೀನಾ ತೈವಾನ್ ಮೇಲೆ ದಾಳಿ ಮಾಡ್ತದೆ. ಇದರಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ತೈವಾನನ್ನ ಉಳಿಸಲು ಯಾವುದೇ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನ್ಯಾಟೋ ತನ್ನನ್ನು ತಾನು ಇನ್ನಷ್ಟು ಬಲಪಡಿಸಿಕೊಳ್ಳಬೇಕು ಅಂತ ಈ ರೂಟೆ ಅವರು ಕರೆ ನೀಡಿದ್ದಾರೆ. ಆದರೆ ಚೀನಿ ಎಕ್ಸ್ಪರ್ಟ್ ಪ್ರಕಾರ ನ್ಯಾಟೋಗೆ ಚೀನಾದೊಂದಿಗೆ ಯುದ್ಧ ಮಾಡಲು ಯಾವುದೇ ಪ್ರಾಪರ್ ನೆಲ ಇಲ್ಲ. ಜಪಾನ್ ಆಗಲಿ, ದಕ್ಷಿಣ ಕೊರಿಯಾ ಆಗಲಿ, ಫಿಲಿಪೀನ್ಸ್ ಆಗಲಿ ಅಥವಾ ಆಸ್ಟ್ರೇಲಿಯಾನೇ ಆಗಲಿ, ಇವೆಲ್ಲಕ್ಕೂ ಹಾಗೂ ಚೀನಾದ ನಡುವೆ ದೊಡ್ಡ ಸಮುದ್ರ ಪ್ರದೇಶವಿದೆ. ಹಾಗಾಗಿ ಅಮೆರಿಕ ಮತ್ತು ಅದರ ಮಿತ್ರರು ಯುದ್ಧಕ್ಕಾಗಿ ಸಮುದ್ರಕ್ಕೆ ಬರಬೇಕಾಗ್ತದೆ. ಆದರೆ ಚೀನಾಗೆ ಸಮುದ್ರ ಮತ್ತು ಆಕಾಶದ ಜೊತೆಗೆ ತನ್ನದೇ ಆದ ಪ್ರಾಪರ್ ನೆಲವು ಕೂಡ ಇದೆ. ಹಾಗಾಗಿ ಅಲ್ಲಿಂದ ಚೀನಾ ಅಮೆರಿಕದ ಯುದ್ಧ ನೌಕೆಗಳನ್ನ ಸುಲಭವಾಗಿ ಅದು ಗುರಿಯಾಗಿಸಬಹುದು. ಅಂದ್ರೆ ಚೀನಾ ತನ್ನದೇ ಪ್ರದೇಶದಲ್ಲಿರುವ ಲಾಭವನ್ನ ಪಡೆಯುತ್ತದೆ ಅನ್ನೋದನ್ನ ನಂಬ್ತದೆ. ಅದಕ್ಕಾಗಿಯೇ ಈ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಅದರ ಪ್ರದೇಶಕ್ಕೆ ಬಂದು ಯುದ್ಧ ಮಾಡುವುದು ಬಹಳ ಕಷ್ಟಕರವಾಗ್ತದೆ. ಆದ್ರೆ ಗೆಳೆಯರೆ, ಚೀನಿ ಯುದ್ಧ ನೌಕೆಯ ಮಾಜಿ ಕ್ಯಾಪ್ಟನ್ ಗಾವೋಕೆ ಅವರು ಭಾರತವು ಕ್ವಾಡ್ ಸಂಘಟನೆಯ ಇತರೆ ಸದಸ್ಯರಾದ ಅಮೆರಿಕ, ಜಪಾನ್ ಅಥವಾ ಆಸ್ಟ್ರೇಲಿಯಾಗೆ ಸಹಾಯ ಮಾಡದಿದ್ರೆ ಅದು ಚೀನಾಗೆ ದೊಡ್ಡ ಆತಂಕವನ್ನುಂಟು ಮಾಡುವುದಿಲ್ಲ ಅನ್ನೋದನ್ನ ಅವರು ನಂಬ್ತಾರೆ. ಆದರೆ ತೈವಾನ್ನೊಂದಿಗಿನ ಯಾವುದೇ ಯುದ್ಧದಲ್ಲಿ ಭಾರತೀಯ ನೌಕಾಪಡೆಯು ಕ್ವಾಡ್ ಸದಸ್ಯ ದೇಶಗಳಿಗೆ ಸಹಾಯ ಮಾಡಿದರೆ ಆಗ ಭಾರತದ ಸಹಾಯವು ಈ ಚೀನಿ ನೌಕಾಪಡೆಯನ್ನ ದೊಡ್ಡ ಬಲೆಗೆ ಬೀಳಿಸಬಹುದು ಮತ್ತು ಯುದ್ಧ ನೌಕೆಗಳ ನಷ್ಟವನ್ನ ತಡೆಯುವುದಕ್ಕಾಗಿ ಚೀನಾ ತನ್ನ ಅನೇಕ ಯುದ್ಧ ನೌಕೆಗಳನ್ನ ಹಿಂಪಡೆಯಬೇಕಾಗ್ತದೆ. ಸೊ ಗೆಳೆಯರೆ, ಇಲ್ಲಿ ಅಮೆರಿಕವು ಭಾರತದ ಮಹತ್ವವನ್ನ ಅರಿತುಕೊಂಡಿದೆ. ಅದಕ್ಕಾಗಿ ಅಮೆರಿಕ ಭಾರತದೊಂದಿಗೆ ತನ್ನ ಸಹಕಾರವನ್ನ ಬಲಪಡಿಸಿದೆ. ಆದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಕೇವಲ ವ್ಯಾಪಾರದ ಹಿತಾಸಕ್ತಿಗಳಿಗಾಗಿ ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.